ವೆಲ್ಕಮ್ ಟು ಮೈ ಚಾನಲ್ ಸಮೃದ್ಧಿ ಕುಚ್ ಡಿಸೈನ್. ನಾನು ನಿಮಗೆ ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ. ನಾನು ಇದಕ್ಕೆ ನೀಡಲ್ ನಂಬರ್ 10ನ ನೀಡಲ್ ಯೂಸ್ ಮಾಡ್ತಿರೋದು. ನೋಡಿ, ಇದಕ್ಕೆ ನಾನು ಫ್ಲವರ್ ಬೀಡು ಮತ್ತು ಸ್ಮಾಲ್ ಬೀಡನ್ನ ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಿರೋದು. ನೋಡಿ, ಸ್ಟಾರ್ಟಿಂಗು ನಾನು 6 ಎಳೆ ದಾರನ ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ. ನಾವು ಸ್ಯಾರಿ ಸ್ಟಾರ್ಟಿಂಗ್ ಹೋಗಿ ನೀಡಲ್ ಹಾಕಿ ದಾರ ತಗೊಂಡು ಬಂದು ಲಾಕ್ ಮಾಡಬೇಕು. ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ 1 2 3 4 5 ಚೈನ್ ಲಾಕ್. ಬೇಸಿಕ್ ಲೈನ್ ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು 5 ಚೈನು ಲಾಕ್. ಮತ್ತು 1 2 3 4 5 ಚೈನ್ ಲಾಕ್. ಲಾಕ್ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಆಮೇಲೆ ನಾವು ಸ್ಯಾರಿಗೆ ಲಾಕ್ ಮಾಡಬೇಕು. ಸ್ಯಾರಿ ಲಾಕ್ ಆಯಿತು. 1 2 3 4 5 ಚೈನ್ ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್. 1 2 3 4 5 ಚೈನ್ ಲಾಕ್. ಮತ್ತು 1 2 3 4 5 ಚೈನ್ ಲಾಕ್. ನಾವು ಸ್ಟಾರ್ಟಿಂಗಲ್ಲಿ 2 ಟೈಮು 5 ಚೈನ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ನಾವು ಎಂಡ್ವರ್ಗು ಈ ಡಿಸೈನ್ ಫಿನಿಶ್ ಆಗೋವರೆಗೂ ಬೇಸಿಕ್ ಲೈನು 3 ಸಲ 5 ಚೈನ್ ಹಾಕ್ಕೊಂಡು 3 ಟೈಮು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ಬೇಸಿಕ್ ಲೈನ್ನ ಮುಗಿಸ್ಕೋಬೋದು ನಾವು. ನೋಡಿ, ನಾನು ಸ್ಯಾರಿ ಫುಲ್ಲು ಡಿಸೈನ್ ಹಾಕ್ಕೊಂಡ್ಬಂದಿದ್ದೀನಿ. ಬೇಸಿಕ್ ಲೈನು ನೋಡಿ, ಲಾಸ್ಟ್ ಎಂಡಿಗೆ ಬಂದಿದ್ದೀನಿ ನಾನು. ಎಂಡಲ್ಲಿ ನನಗೆ 4 ಚೈನ್ ಅಷ್ಟೇ ಬರ್ತಾ ಇರೋದು. 4 ಚೈನ್ಗೆ ನಾನು ಲಾಕ್ ಮಾಡ್ಕೋತೀನಿ, ಯಾಕಂದರೆ ನನಗೆ ಇಲ್ಲಿ ಗ್ಯಾಪ್ ಇಲ್ಲ. ಹಾಗಾಗಿ ನಾವು ಲಾಸ್ಟಲ್ಲಿ ಎಂಡಲ್ಲಿ ನಾವು ಆರ್ಚ್ಗೆ ಇಲ್ಲಾಂದರೆ ಕುಚ್ಚಿಗೆ ನಮಗೆ ಎಂಡಾಗೋ ಥರ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ನಾವು ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಆದಮೇಲೆ 2 ಚೈನ್ ಹಾಕಿ ನಾವು ದಾರನ ಕಟ್ ಮಾಡ್ಕೋಬೇಕು. ಈ ಥರ ದಾರ ಕಟ್ ಮಾಡಿ ಈ ಥರ ಎಳ್ಕೊಂಡ್ರೆ ಲಾಸ್ಟ್ ಫಿನಿಶಿಂಗು ನನಗೆ ಆರ್ಚುವೆ ಫಿನಿಶಿಂಗ್ ಬಂದಿದೆ ಲಾಸ್ಟಲ್ಲಿ. ನಾನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಇವಾಗ. ನೋಡಿ, ನೆಕ್ಸ್ಟ್ ಸ್ಟೆಪ್ಗೂ ನಾನು ಅದೇ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಅಲ್ಲೇ ಹೋಗಿ ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಲಾಕು ಮತ್ತು ಒಂದು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಅದ್ರ ಮಧ್ಯೆ ಒಂದು ಸಲ ಲಾಕ್ ಮಾಡೋಣ. ಲಾಕ್ ಮಾಡಿ ಆದಮೇಲೆ 5 ಚೈನ್ 1 2 3 4 5 ಚೈನ್ ಹಾಕಿ ಇಲ್ಲಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ನಾವು ಲಾಕ್ ಎಲ್ಲಿದೆ ಅದ್ರ ಮೇಲೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ 2 ಚೈನ್ 1 2 ಚೈನ್ ಹಾಕಿ ಇಲ್ಲಿ 5 ಚೈನ್ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ನಾವು ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಆಯಿತು. ಈಗ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು ನಾವು. ನೋಡಿ, ಬ್ಯಾಕ್ ಸೈಡಲ್ಲಿ ಬೀಡ್ ಬ್ಯಾಕ್ ಸೈಡಲ್ಲಿ ದಾರ ಇದೆ. ಆ ದಾರಕ್ಕೆ ಹೋಗಿ ನಾವು ದಾರ ತೊಗೊಂಡು ಬರಬೇಕು. ನೋಡಿ, ಈ ಥರ ದಾರ ತಂದು ನಮಗಿವಾಗ 3 ದಾರ ಇದೆಯಲ್ಲ, 3 ದಾರದಲ್ಲಿ 2 ದಾರಕ್ಕೆ ಒಂದು ಸಲ 2 ದಾರಕ್ಕೆ ಒಂದು ಸಲ ಡಬಲ್ ಕ್ರೋಶೆ ಬಂತು. ಇದೇ ರೀತಿ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಈ ಥರ ಎರಡರಲ್ಲೊಂದು ಸಲ ಮಾಡ್ಕೋಬೇಕು. 2 ಟೈಮ್ ಆಯಿತು. 2 3 4 12 ಟೈಮು ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. 12 ಟೈಮು ಆದಮೇಲೆ ನಾವು ಇಲ್ಲಿ
5 ಚೈನ್ ಇದೆಯಲ್ಲ ಅದರಲ್ಲಿ ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ 2 ಚೈನ್ ಹಾಕ್ಕೋಬೇಕು. 1 2 ಚೈನ್ ಹಾಕಿ ಇಲ್ಲಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ 5 ಚೈನ್ ಹಾಕೋಣ. 1 2 3 4 5 ಚೈನ್ ಹಾಕಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್. ಮತ್ತು 2 ಚೈನ್ ಹಾಕಿ 5 ಚೈನಲ್ಲಿ ಲಾಕ್ ಮಾಡಿ ಬೀಡ್ ಬ್ಯಾಕ್ ಸೈಡಲ್ಲಿ ದಾರ ಇದೆಯಲ್ಲ ಅದಕ್ಕೆ 12 ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕಿ 5 ಚೈನಲ್ಲಿ ಲಾಕ್ ಮಾಡಿ ಮತ್ತು 5 ಚೈನ್ ಹಾಕ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಇದು. ನೋಡಿ 12 ಆದಮೇಲೆ ನಾವು 4 ಚೈನಲ್ಲಿ ಹಾಕಿ ಲಾಕ್ ಮಾಡಿ ಮತ್ತು 2 ಚೈನ್ ಹಾಕಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಿಕೊಂಡು ಮತ್ತು 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕಿ ಮತ್ತು ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ನೋಡಿ ಡಿಸೈನು ಈ ಥರ ಬರುತ್ತೆ. ನಮಗೆ ಸ್ವಲ್ಪ ಈ ಥರ ರಿಂಕಲ್ಸ್ ಥರ ಅನಿಸುತ್ತೆ. ನೆಕ್ಸ್ಟು ನಾವು ಡಿಸೈನ್ ಮಾಡಿದಾಗ ನಮಗೆ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾನು ಹೆಂಡ್ವರ್ಗೆ ಹಾಕಿ ಹೆಂಡಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ನಾನು ಲಾಸ್ಟ್ ಎಂಡ್ವರ್ಗೆ ಹಾಕ್ಕೊಂಡು ಬಂದಿದ್ದೀನಿ. ಎಂಡಲ್ಲಿ 12 ಡಬಲ್ ಕ್ರೋಶ ಆದಮೇಲೆ ನಾವಿಲ್ಲಿ 5 ಚೈನ್ಗೆ ಲಾಕ್ ಮಾಡ್ಕೊಬೇಕು. ನೋಡಿ ಲಾಕ್ ಆದಮೇಲೆ 2 ಟೈಮು ಚೈನ್ ಹಾಕ್ಕೊಂಡು ನಾವೇ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೀರೆನ ಉಲ್ಟಾ ಮಾಡ್ಕೋಬೇಕು. ಸೀರೆ ಉಲ್ಟಾ ಮಾಡಿ ಮತ್ತು 2 ಚೈನ್ 1 2 ಚೈನ್ ಹಾಕಿ ನಾವು ಲಾಕ್ ಇದೆಯಲ್ಲ ಅದೇ ಲಾಕ್ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ 1 2 3 4 ಚೈನ್ ಹಾಕಿ ನೋಡಿ ಬ್ಯಾಕ್ ಸೈಡಿಂದ ಕೌಂಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಚೈನ್ ಇದೆಯಲ್ಲ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ಗೆ ಲಾಕ್ ಮಾಡಬೇಕು ನಾವು. 1 2 3 4 4ನೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು 4 ಚೈನ್ ಹಾಕಿ. ಮತ್ತು 1 2 3 4 ಚೈನ್ 1 2 3 4 ಚೈನ್ಗೆ ನಾವು ಲಾಕ್ ಮಾಡಬೇಕು. ಮತ್ತು 1 2 3 4 ಚೈನ್ ಹಾಕಿ 1 2 3 4 ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ನಾವು 4 ಚೈನ್ ಹಾಕ್ತಾ ನಾವು ಕಂಬದ ಮೇಲೆ ಲಾಕ್ ಮಾಡ್ಕೊಂಡು ಹೋಗಬೇಕು. 1 2 ಚೈನ್ ಹಾಕಿ ಮತ್ತು ಲಾಕ್ ಮೇಲೆ ಲಾಕ್. ಮತ್ತು ಇವಾಗ 5 ಚೈನ್ 1 2 3 4 5 ಚೈನ್ ಹಾಕಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮೇಲೆ ಹೋಗಿ ಲಾಕ್ ಮಾಡಿ ಮತ್ತು 2 ಚೈನ್ ಇನ್ನೊಂದು ತೋರಿಸ್ತೀನಿ ನೋಡಿ. 2 ಚೈನ್ ಹಾಕಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಿ 1 2 3 4 ಚೈನ್ ಹಾಕಿ ಮತ್ತು 1 2 3 4 ಈ ಥರ ಕೌಂಟ್ ಮಾಡಿಕೊಂಡು ನೀಟಾಗಿ ಮಿಸ್ ಆಗದೆ ಇರೋ ಥರ ನೋಡಿಕೊಂಡು ಮಾಡ್ಕೊಳ್ಳಿ. 1 2 3 4 1 2 3 4 ಈ ಥರ ಮೇಲ್ಗಡೆ ಕಂಬ ಚೈನ್ಗೆ ನೋಡ್ಕೊಂಡು ನಾವು ಲಾಕ್ ಮಾಡಬೇಕು. ಮತ್ತು 1 2 3 4 ಚೈನ್ ಹಾಕಿ ನೋಡಿ 1 2 3 4 ನಮಗೆ ಇಲ್ಲಿ
ಲಾಸ್ಟ್ ಕಂಬದ ಮೇಲೆ ಬರುತ್ತೆ. ಅಲ್ಲಿಂದನೇ ಡೈರೆಕ್ಟಾಗಿ ನಾವು 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 1 2 ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಇದು ಫುಲ್ ಫಿನಿಶ್ ಆಗಲಿ. ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ. ನೋಡಿ, ಸ್ಯಾರಿ ಸೀದಾ ಮಾಡಿದ್ರೆ ನಮಗೆ ಈ ಥರ ಬಂದಿರುತ್ತೆ ಡಿಸೈನು. ನೆಕ್ಸ್ಟ್ ಸ್ಟೆಪ್ ಮಾಡಿದ್ಮೇಲೆ ನಮಗೆ ಫಿನಿಶಿಂಗ್ ತುಂಬ ನೀಟಾಗಿ ಕಾಣಿಸುತ್ತೆ. ನಾನು ಬ್ಯಾಕ್ ಸೈಡಲ್ಲಿ ಫ್ರಂಟ್ ವರ್ಗ ನಾನು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಮತ್ತೆ ಸ್ಯಾರಿನ ಸೀದಾ ಮಾಡ್ಕೊತೀನಿ. ಸೀದಾ ಮಾಡಿಕೊಂಡು ನಾನು ಇದಕ್ಕೆ ಬೇರೆ ಕಲರ್ ಥ್ರೆಡ್ನ ಗಂಟಾಕಿಟ್ಕೊಂಡಿದ್ದೀನಿ. ನಾವಿಲ್ಲಿ 2 ಚೈನ್ ಹಾಕಿ ಇಲ್ಲಿ ಫಿನಿಶ್ ಆದಮೇಲೆ 5 ಚೈನ್ಗೆ ಫಿನಿಶ್ ಆದಮೇಲೆ 2 ಚೈನ್ ಹಾಕಿ ಗಂಟಾಕೊಂಡು ಕಟ್ ಮಾಡಿರ್ತಾರ ದಾರ, ಅದೇ ದಾರಕ್ಕೆ ಗಂಟಾಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಸ್ಟೆಪ್ ಕಲರ್ ಥ್ರೆಡ್ನ ನಾನು ಇದಕ್ಕೆ ಗಂಟಾಕಿಟ್ಕೊಂಡಿದ್ದೀನಿ. ದಾರನ ಬ್ಯಾಕ್ ಸೈಡಲ್ಲಿ ಈ ಥರ ಇಟ್ಕೊಳ್ಳಿ. ಇಲ್ಲಿ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಹೋಗಿ ದಾರ ತಂದು, ಲಾಕ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ 5 ಚೈನ್ ಇರೋ ಕಡೆ 5 ಚೈನ್ 1 2 3 4 5 ನೋಡಿ. 5 ಚೈನ್ ಹಾಕಾದ್ಮೇಲೆ 5 ಚೈನ್ ಲಾಕ್ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು 2 ಚೈನ್ ಇದೆಯಲ್ಲ, ಅದರಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಆಯಿತು. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಎರಡರಲ್ಲೊಂದು ಸಲ ಮತ್ತು ಅದೇ ಲೂಪಲ್ಲಿ ಹೋಗಿ ದಾರ ತಂದು ನಾವು ಡಬಲ್ ಕ್ರೋಶ ಮಾಡಬೇಕು. 2 ಟೈಮ್ ಆಯಿತು. 3 ಟೈಮು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡನ್ನ ಸ್ಮಾಲ್ ಬೀಡು ಆ್ಯಡ್ ಮಾಡ್ಕೋಬೇಕು ನಾವು. ಇಲ್ಲಿಗೆ ನೋಡಿ, ಈ ಥರ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಮತ್ತು ಅದೇ ಹೋಲಲ್ಲಿ ಹೋಗಿ ನಾವು ಡಬಲ್ ಕ್ರೋಶ ಮಾಡಬೇಕು. ಬೀಡ್ ಈ ಸೈಡು ಆ ಸೈಡು ಎರಡೂ ಸೈಡು ನಾವು 3 ಡಬಲ್ ಕ್ರೋಶ ಮಾಡ್ಕೋಬೇಕು. 3 ಟೈಮು ಡಬಲ್ ಕ್ರೋಶ ಆಯಿತು. ಇವಾಗ ಲಾಕ್ ಇದೆಯಲ್ಲ, ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದೇ ಲಾಕಲ್ಲಿ ಹೋಗಿ ನಾವು ಲಾಕ್ ಮಾಡಬೇಕು. ನೋಡಿ, ಈ ಥರ ಪೆಟಲ್ಸ್ ನಮಗೆ ಬರುತ್ತೆ. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. 1 2 3 ಟೈಮ್ ಆಯಿತು. 3 ಟೈಮ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿ ಮತ್ತು ಅದೇ ಹೋಲಲ್ಲಿ ನಾವು ಡಬಲ್ ಕ್ರೋಶ ಮಾಡಬೇಕು. ಒಟ್ಟು ನಮಗೆ 6 ಡಬಲ್ ಕ್ರೋಶ ಒಂದು ಫೆಟಲ್ಸಲ್ಲಿ ಬರಬೇಕು. ನೋಡಿ, ಆಯಿತು. ಇವಾಗ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನಾವು ಪಕ್ಕದಲ್ಲಿ ಮತ್ತೆ 4 ಚೈನಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ನಮಗೆ ಒಟ್ಟು ನಾನು ಆವಾಗಲೇ ಹೇಳಿದಾಗೆ 6 ಡಬಲ್ ಕ್ರೋಶ ಬರಬೇಕು. 6ಅಲ್ಲಿ ಮಧ್ಯ ಒಂದು ಬೀಡ್ ಬರಬೇಕು. ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಎರಡೂ ಒಂದೇ ಕಲರಲ್ಲಿ ಹತ್ತತ್ರ ಕಲರಲ್ಲಿ ಇರೋದ್ರಿಂದ ಸ್ವಲ್ಪ ಕಲರು ಡಾರ್ಕಾಗಿ ಕಾಣಿಸ್ತಿಲ್ಲ. ಲೈಟು ಡಾರ್ಕ್ ಇತ್ತು ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ, 3 ಟೈಮು ಬೀಡಿಂದ ಆ ಸೈಡ್ಗೆ 3 ಟೈಮು ನಾವು ಡಬಲ್ ಕ್ರೋಶ ಮಾಡ್ಕೊಂಡ್ವಿ. ನಾವು ಇವಾಗ ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಅಲ್ಲೋಗಿ ಒಂದು ಲಾಕ್ ಮಾಡಿ ಪಕ್ಕದಲ್ಲಿ ಲಾಕ್ ಇದೆಯಲ್ಲ, ಅದ್ರ ಮೇಲೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಮಗೆ ನೀಟಾಗಿ ಡಿಸೈನು ಫಿನಿಶಿಂಗ್ ಬಂತು. ಆರ್ಚು ಕೂಡ ನಮಗೆ ನೀಟಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ತಾ ಇದೆ. ಇವಾಗ 5 ಚೈನ್ ಹಾಕ್ಕೋಬೇಕು. 1 2 3 4 5
5 ಚೈನ್ ಹಾಕಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೆಕ್ಸ್ಟ್ 2 ಚೈನಲ್ಲಿ ಒಂದು ಸಲ ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶಾ. ಮತ್ತು ಇವಾಗ ನಾವು 4 ಚೈನಲ್ಲಿ ನಾವು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್. 6 ಡಬಲ್ ಕ್ರೋಶಾ ಆದಮೇಲೆ ಲಾಕ್ ಮಾಡಿಕೊಂಡ್ರೆ ನಮಗೆ ಪೆಟಲ್ಸು ನೀಟಾಗಿ ಬರುತ್ತೆ ನೋಡಿ. 4 5 6 ನಮಗೆ ಡಬಲ್ ಕ್ರೋಶಾ ಆದಮೇಲೆ ನಾವು ಇಲ್ಲೆಲ್ಲ ಹಾಕಿದೆಯಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾವು ಆರ್ಚ್ ಫುಲ್ಲು ಫಿನಿಶ್ ಮಾಡ್ಕೊಬೇಕು. ಏನಿಲ್ಲ ಫ್ರೆಂಡ್ಸ್, ಇದು ಡಬಲ್ ಕ್ರೋಶಾ ಮಾಡ್ತಾ ನಾವು 6 ಡಬಲ್ ಕ್ರೋಶಾ ಮಾಡಿ ಲಾಕ್ ಮಾಡ್ತಾ ಹೋದರೆ ನಮಗೆ ಪೆಟಲ್ಸ್ ಬರುತ್ತೆ. ಅಷ್ಟೇ ಫ್ರೆಂಡ್ಸ್. ಇದು ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ, ನೀಟಾಗಿ ಬರುತ್ತೆ ನೋಡಿ. ಪೆಟಲ್ಸ್ ನೋಡಿ ಎಷ್ಟು ತುಂಬ ಮುದ್ದಾಗಿ ಕಾಣಿಸ್ತಿದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ಯಾರಿ ಫುಲ್ಲು ಫಿನಿಶ್ ಆದಮೇಲೆ ಇದಕ್ಕೆ ಕುಚ್ಚು ಕಟ್ಟಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಸ್ಯಾರಿ ಫುಲ್ಲು ನಾನು ಕುಚ್ಚು ಕಟ್ಕೊಂಡಿದ್ದೀನಿ ನೋಡಿ. ಡಿಸೈನ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ನೋಡಿ ಒಂದೊಂದೇ ಪೆಟಲ್ಸ್ ಥರ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ಗ್ರ್ಯಾಂಡ್ ಡಿಸೈನು ಆಗಿದೆ ಇದು. ಮತ್ತು ನಾವು ಇದಕ್ಕೆ ಜಾಸ್ತಿ ಬೀಡ್ ಯೂಸ್ ಮಾಡಿಲ್ಲ. ಬೀಡ್ ಬೇಡ ಜಾಸ್ತಿ ಅಂತ ಹೇಳೋರಿಗೆ ನಾವು ಈ ಥರ ಡಿಸೈನ್ನ ಹಾಕ್ಕೊಡ್ಬೋದು. ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಡಿಸೈನ್ನ ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.